ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರು ವಾಸ್ತು ಅಂತ ತುಂಬಾ ಮುಗಿ ಬೀಳ್ತಾ ಇದ್ದಾರೆ. ಯಾಕೆ? ಹಾಗಾದ್ರೆ ಪ್ರಾಚೀನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಈ ವಾಸ್ತು ಅನ್ನೋದು ಇತ್ತ? ಹಾಗಾದ್ರೆ ಈ ವಾಸ್ತುವಿನಿಂದ ಹಿಂದಿನ ಕಾಲದವರು ಜೀವನ ಮಾಡ್ತಿರ್ಲಿಲ್ವಾ? ದುಡ್ಡು ಮಾಡ್ತಿರ್ಲಿಲ್ವಾ? ಆರೋಗ್ಯವಾಗಿರ್ಲಿಲ್ವಾ? ಸಂತೋಷವಾಗಿರ್ಲಿಲ್ವಾ? ಇವೆಲ್ಲ ಕೊರತೆ ಆಧುನಿಕ ಯುಗದಲ್ಲಿ ಯಾಕೆ ಬರ್ತಾ ಇದೆ? ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಇವತ್ತಿನ ವಿಡಿಯೋದಲ್ಲಿ ನಾನಾದರೆ ವಿಶೇಷವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಏನಪ್ಪ ಮಾಹಿತಿ ಅಂತೀರಾ? ಮನೆ ವಾಸ್ತು. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಮನೆ ವಾಸ್ತು ಬಗ್ಗೆ ಒಂದು ಚಿಕ್ಕದಾಗಿರುವಂತಹ ವಿಚಾರಗಳನ್ನು ನಾವಿವತ್ತು ತಿಳಿದುಕೊಳ್ಳೋಣ. ಮನೆ ವಾಸ್ತು. ಸೊ ಏನೋ ಮೇಡಮು ವಾಸ್ತುನು ಹೇಳ್ತಾರ ಅಂತ ನಿಮಗೆ ಕ್ಯೂರಿಯಾಸಿಟಿ ಬರ್ಬೋದು. ನಾನು ವಾಸ್ತುನು ಸಹ ಪಕ್ಕ ಕಲ್ತಿದ್ದೀನಿ. ಸೊ ಇಲ್ಲಿ ಒಂದು ಮನೆ ವಾಸ್ತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿರುವಂತಹ ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಮನೆ ವಾಸ್ತು ಅನ್ನೋದು ಆಧುನಿಕ ಯುಗದಲ್ಲಿ ಇಷ್ಟೊಂದು ಫೇಮಸ್ ಆಗಿದೆ? ಮನೆ ವಾಸ್ತು ಬಗ್ಗೆ ಯಾಕೆ ಕನ್ಸಲ್ಟೇಷನ್ಸ್ ತಗೊಳ್ಳೋ ಅಂಥವ್ರು ಅಷ್ಟೊಂದು ದುಡ್ಡನ್ನು ತಗೊತಾ ಇದ್ದಾರೆ? ಹಾಗಾದರೆ ಈಗ ಅಷ್ಟೊಂದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕಟ್ಟಿರುವಂತಹ ಮನೇನ ಕಟ್ಟಬೇಕಾದ್ರೆ ಯಾಕೆ ವಾಸ್ತು ಪ್ರಕಾರ ಕಟ್ಟಕ್ಕೆ ಆಗ್ತಾ ಇಲ್ಲ? ಹಾಗಾದರೆ ನಾವು ಒಂದು ಹಳೆ ಕಾಲಕ್ಕೆ ಹೋದಾಗ ಹಿಂದಿನ ಕಾಲಕ್ಕೆ ಹೋದಾಗ, ನಮ್ಮ ದೊಡ್ಡವರ ಒಂದು ತಾತ ಮುತ್ತಾತರ ಕಾಲಕ್ಕೆ ಹೋದಾಗ ಯಾಕೆ ಈ ವಾಸ್ತು ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲಿಲ್ಲ? ಆವಾಗ ಮತ್ತೆ ಅವ್ರ ಜೀವನ ಮಾಡ್ತಾ ಇರಲಿಲ್ವಾ? ಅವರೆಲ್ಲ ಸಕ್ಸಸ್ ಆಗಿರ್ಲಿಲ್ವಾ? ಅವರೆಲ್ಲ ದುಡ್ಡು ಮಾಡ್ತಾ ಇರ್ಲಿಲ್ವಾ? ಅವ್ರ ಕೆಲಸ ತಗೊಂಡಿರ್ಲಿಲ್ವಾ? ಅವ್ರ ಹತ್ರ ಸಾಕಷ್ಟು ಒಂದು ಹೆಸರು ಮಾಡ್ತಾ ಇರ್ಲಿಲ್ವಾ? ಆರೋಗ್ಯವಾಗಿರ್ಲಿಲ್ವಾ? ಯಾಕೆ ನಾವು ಮನೆ ವಾಸ್ತುನ ಮಾಡಿಸ್ತೀವಿ ಈಗ ಅಂತಂದ್ರೆ, ನಾವು ಮಾಡ್ತಾ ಇರೋಂತಹ ಕೆಲಸ ಆಗಿರ್ಲಿ, ವ್ಯಾಪಾರ ಆಗಿರ್ಲಿ, ಓದ್ತಾ ಇರ್ಲಿ, ಏನೇ ಒಂದು ವೃತ್ತಿ ಮಾಡ್ತಾ ಇರಲಿ, ಸಕ್ಸಸ್ ಆಗಬೇಕು ಅಂತ. ಮತ್ತೆ ಮನೆಯಲ್ಲಿ ವಾಸ ಮಾಡೋರೆಲ್ಲರೂ ಸಹ ಖುಷಿಯಿಂದ, ನೆಮ್ಮದಿಯಿಂದ, ಆರೋಗ್ಯವಾಗಿ ಇರಬೇಕು ಅಂತ ಅಲ್ವಾ? ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಇವ್ಯಾವು ಇರ್ಲಿಲ್ವಾ? ಅವರೆಲ್ಲ ಸಂತೋಷವಾಗಿರ್ಲಿಲ್ವಾ? ಆರೋಗ್ಯವಾಗಿರ್ಲಿಲ್ವಾ? ದುಡಿತಾ ಇರ್ಲಿಲ್ವಾ? ದುಡ್ಡಿರ್ಲಿಲ್ವಾ? ಬೆಳೆ ಬೆಳೀತಿರ್ಲಿಲ್ವಾ? ರೈತರು ಸಾಕಷ್ಟು ಧಾನ್ಯಗಳನ್ನ ಬೆಳೀತಾ ಇರ್ಲಿಲ್ವಾ? ಹಾಗಾದ್ರೆ ಆಧುನಿಕ ಯುಗಕ್ಕೂ ಪ್ರಾಚೀನ ಕಾಲಕ್ಕೂ ಅಂದರೆ ಹಿಂದಿನ ಕಾಲಕ್ಕೂ ನಮ್ಮ ಒಂದು ಹಳೆಯ ದೊಡ್ಡವರ ಕಾಲಕ್ಕೂ ಏನೆಲ್ಲ ಬದಲಾವಣೆಗಳಾಗಿದೆ? ಹಾಗಾದರೆ ಈಗ ಯಾಕೆ ಎಲ್ಲರೂ ಸಹ ವಾಸ್ತು 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 ಅಂತ ಹೇಳಿ ಇಟ್ಕೊಂಡು ನೇತಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾರನ್ನ ಕೇಳಕ್ಕೆ ಹೋಗ್ಲಿ, ನಿಮ್ಮ ಮನೆ ವಾಸ್ತು ನೋಡ್ಕೊಳ್ರಿ, ಯಾಕೋ ದುಡ್ಡು ನಿಲ್ತಾ ಇಲ್ಲ, ನಿಮ್ಮ ಮನೆ ವಾಸ್ತು ನೋಡ್ಕೊಳ್ರಿ, ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತಾರೆ. ಹಾಗಾದರೆ ಹಿಂದಿನ ಕಾಲದಲ್ಲೆಲ್ಲ ಇದೇ ಒಂದು ಪ್ಲಾನ್ ಇತ್ತ? ಈಗೆಲ್ಲ ಇಂಜಿನಿಯರ್ಗಳು ಒಂದು ಮನೆ ಕಟ್ಟಬೇಕಾದ್ರೆ ಈ ಪ್ಲಾನ್ ಹಾಕೊಳ್ಳೋಕೆ ಇಂಜಿನಿಯರ್ಗೆ ಲಕ್ಷಾನುಗಟ್ಟಲೆ ದುಡ್ಡನ್ನ ಸುರಿಬೇಕಾಗುತ್ತೆ ಪ್ಲಾನ್ ಕೊಡೋದಿಕ್ಕೆ. ಹಾಗಾದ್ರೆ ಇಂಜಿನಿಯರಿಂಗ್ ನೀವು ದುಡ್ಡು ಕೊಟ್ಟಿದ್ದು ವೇಸ್ಟ್ ಆಗೋಯ್ತಾ? ನಿಮ್ಮ ವಾಸ್ತು ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತಾದ್ರೆ? ಹಾಗಾದ್ರೆ ನೀವು ದುಡ್ಡು ಕೊಟ್ಟು ಪ್ಲಾನ್ ಹಾಕ್ಸಿದಂತಹ ಇಂಜಿನಿಯರ್ ವಾಸ್ತು ಪ್ರಕಾರ ನಿಮಗೆ ಪ್ಲಾನ್ ಕೊಟ್ಟಿಲ್ವಾ? ಯಾಕೆ ನೀವು ಹಾಗಾದ್ರೆ ವಾಸ್ತು ಸರಿ ಮಾಡಿಸ್ಕೋಬೇಕು ಅಂದ್ಕೊತಾ ಇದ್ದೀರಾ? ಯಾಕೆ ನಿಮ್ಮ ಮನೆಯಲ್ಲಿರೋ ವಾಸ್ತುವಿನಿಂದ ನಮ್ಮ ಮನೆಯಲ್ಲಿ ಯಾರೋ ಒಂದು ಸಾವಾಯಿತು, ಆರೋಗ್ಯ ಚೆನ್ನಾಗಿಲ್ಲ, ನಮ್ಮ ಹೆಂಡತಿಗೆ ಯಾವಾಗಲೂ ಆರೋಗ್ಯ ತಪ್ತಾ ಇರ್ತಾರೆ, ನಮ್ಮ ಗಂಡ ಯಾವಾಗಲೂ ಆರೋಗ್ಯ ತಪ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ಮಕ್ಕಳು ಯಾವಾಗಲೂ ಕಿರಿಕು, ಸರಿಯಾಗಿ ಓದೋದೇ ಇಲ್ಲ ಅಂತಾರೆ, ಇನ್ನು ಕೆಲವರು ಆರೋಗ್ಯನೇ ಚೆನ್ನಾಗಿರಲ್ಲ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಂತಿರ್ತಾರೆ. ಇನ್ನು ಕೆಲವರು ಏನಂತಾರೆ ಅಂದರೆ, ನಮ್ಮ ಮನೆಗೆ ಸಾಕಷ್ಟು ದುಡ್ಡು ಬರುತ್ತೆ ಆದರೆ ನಿಲ್ಲೋದೇ ಇಲ್ಲ ನಮ್ಮ ಮನೆಯಲ್ಲಿ ದುಡ್ಡು ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಇದಕ್ಕೆಲ್ಲನಕ್ಕೂ ಸಹ ನಿಮ್ಮ ಮನೆ ವಾಸ್ತುನೇ ಕಾರಣ. ಕೆಲವ್ರು ನೋಡಿ ಎಷ್ಟು ಲಕ್ಸುರಿಯಾಗಿ ಮನೆ ಕಟ್ಟಿರ್ತಾರೆ ರೀ, ಆದರೆ ಯಾರೋ ಒಬ್ರು ಹೇಳ್ಬಿಡ್ತಾರೆ, ಒಂದು ಬಾಂಬ್ ಬಿಟ್ಬಿಡ್ತಾರೆ, ನಿಮ್ಮ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ? ಹಾಗಾದರೆ ಹಳೆ ಕಾಲದಲ್ಲಿ ಯಾವ ರೀತಿ ವಾಸ್ತುವನ್ನು ಮಾಡ್ತಾ ಇದ್ರು? ಅವ್ರೇನು ಮನೆ ಕಟ್ತಾ ಇರ್ಲಿಲ್ವಾ? ಎಷ್ಟೆಷ್ಟು ಚೆನ್ನಾಗಿರೋ ಮನೆ ಕಟ್ತಿದ್ರು ಹಿಂದಿನ ಕಾಲದಲ್ಲಿ. ಈ ತೊಟ್ಟಿ ಮನೆಗಳಂತ ಕಟ್ತಾ ಇದ್ರು. ಈಗ ಮತ್ತೆ ಕಟ್ತಾ ಇದ್ರು ಎಲ್ಲರೂ ಸಹ ತೊಟ್ಟಿ ಮನೆಗಳನ್ನ. ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆಗಳು ಅಂತ ಕಟ್ತಾ ಇದ್ರು. ಏನು ಸಖತ್ತಾಗಿರ್ತಿತ್ತಲ್ವಾ ಆ ಮನೆಗಳು. ಒಂದು ಗುಡಿಸಿಲ್ ಮನೆ ಆಗಲಿ ಎಂಥ ಒಂದು ಜೀವನ ಸಾಗಿಸ್ತಾ ಇದ್ರು, ಉತ್ತಮವಾದಂಥ ಆರೋಗ್ಯನ ಸಾಗಿಸ್ತಾ ಇದ್ರು. ಯಾವೆಲ್ಲ ಒಂದು ಸಂಬಂಧಗಳಲ್ಲಿ ಎಷ್ಟು ಪ್ರೀತಿ, ಬಾಂಧವ್ಯ, ಆತ್ಮೀಯತೆ ಎಲ್ಲವನ್ನೂ ಇರೋದು ಆವಾಗಿನ ಒಂದು ಜೀವನದಲ್ಲಿ. ಹಾಗಾದರೆ ಈಗಿನ ಜೀವನದಲ್ಲಿ ಎಲ್ಲಾನು ಕೊರತಾನೆ, ಪ್ರೀತಿನೂ ಕೊರತಾನೆ, ಬಾಂಧವ್ಯನೂ ಕೊರತಾನೆ, ಸ್ನೇಹನೂ ಕೊರತಾನೆ, ನೆಮ್ಮದಿನೂ ಕೊರತಾನೆ, ಆರೋಗ್ಯನೂ ಕೊರತಾನೆ, ಎಲ್ಲನೂ ಕೊರತಾನೆ. ಇದಕ್ಕೆಲ್ಲ ಕಾರಣ ಏನಂದರೆ ವಾಸ್ತು ವಾಸ್ತು ಅಂತ ಸಾಕಷ್ಟು ಜನ ಹೇಳ್ತಾರೆ. ನೋಡಿ, ನಾನಿವತ್ತು ಸಿಂಪಲ್ ಪಾಯಿಂಟ್ಸನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ
ನಿಮಗೆ ಬೇಸಿಕ್ ಮನೆ ಹೇಗಿರಬೇಕು ಅನ್ನೋದನ್ನ ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದು ಪಾರ್ಟ್ ವೈಸು ನಿಮಗೆ ಕಿಚನ್ ಹೇಗಿರಬೇಕು, ದೇವ್ರ ಮನೆ ಹೇಗಿರಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಹಿಂದಿನ ಕಾಲದಲ್ಲಿ ಏನು ಒಂದು ಸೈಂಟಿಫಿಕ್ ವಾಸ್ತುವನ್ನು ಅವರು ಯೂಸ್ ಮಾಡ್ತಾ ಇದ್ರು. ಆ ಸೈಂಟಿಫಿಕ್ ವಾಸ್ತು ಹಿಂದಿನ ಕಾಲದಲ್ಲಿ ಏನಾದರೆ ಉಪಯೋಗಿಸ್ತಾ ಇದ್ರು ಅನ್ನೋದನ್ನ ಅಷ್ಟೇ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ನೋಡಿ, ಮನೆ ಯಾವಾಗಲೂ ಹೇಗಿರೋದು, ಒಂದು ಚೌಕಾಕಾರವಾಗಿ ಮನೆ ಇರೋದು ಅವಾಗ ಅಲ್ವಾ. ಸೊ ಈಗೇನಾಗಿದೆ, ಜಸ್ಟ್ ಆಧುನಿಕ ಯುಗದಲ್ಲಿ ಶೇಪ್ಗಳು, ಯಾವ ಶೇಪ್ ಬೇಕಂದ್ರೆ ಆ ಶೇಪು ಇಂಜಿನಿಯರ್ ಇಳಿಸ್ಕೊಟ್ಟು ಬಿಡ್ತಾರೆ. ಸೊ ಈ ಶೇಪ್ಗಳಿಗೆ ಹೋಗಿನೇ ಅರ್ಧ ಮನೆ ವಾಸ್ತು ಕೆಡಿಸ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಆಧುನಿಕವಾದಂತಹ ಹಿಂದಿನ ಕಾಲದಲ್ಲಿ ನಾವು ದೊಡ್ಡವರು ಏನು ವಾಸ್ತುನ ಉಪಯೋಗಿಸಿ ಮನೆ ಕಟ್ತಾ ಇದ್ರು, ಸೈಂಟಿಫಿಕ್ ವಾಸ್ತು ಅಂತ ಹೇಳ್ಬೋದು. ಅವಾಗ ಹೇಗೆ ಸೈಂಟಿಫಿಕ್ ಅನ್ನೋದು ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಅದ್ರ ಪ್ರಕಾರ ನಾವು ಮನೆ ಕಟ್ಟಿದ್ರೆ ನೀವು ಇಂಜಿನಿಯರ್ಗೆ ಲಕ್ಷಗಳು ಕೊಡಬೇಕಾಗಿಲ್ಲ, ನೀವು ಇಂಜಿನಿಯರ್ ಪ್ಲಾನ್ ಹಾಕ್ಸ್ಬೇಕಾಗಿಲ್ಲ, ಮತ್ತೆ ವಾಸ್ತುಗೆ ಅಂತ ನೀವು ದುಡ್ಡು ಕೊಡಬೇಕಾಗಿಲ್ಲ, ಅದು ಕರೆಕ್ಷನ್ಸ್ಗೆ ಅಂತ ದಬ್ಬಬೇಕಾಗಿಲ್ಲ, ಗೋಡೆ ಬಿಡಿಸ್ಬೇಕಾಗಿಲ್ಲ, ಮತ್ತೊಂದು ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಮನೆ ಯಾವಾಗಲೂ ಚೌಕಾಕಾರವಾಗಿರಬೇಕು ಅಂತ ಯಾಕೆ ಹೇಳ್ತಿದ್ರು ದೊಡ್ಡವರು ಅಂತಂದರೆ, ಏನು ಹೇಳ್ತಾರೆ ಹೇಳಿ, ಅಪ್ಪ ಅವ್ರ ಮನೆ ಕಟ್ಟಿದ್ದಾರೆ ಪೆಟ್ಟಿಗೆ ರೀತಿಯಲ್ಲಿ ಇದೆ ರೀ ಮನೆ, ಕಬ್ಬಿಣದ ಪೆಟ್ಟಿಗೆನೂ ಒಂದೇ, ಅವ್ರ ಮನೆನೂ ಒಂದೇ, ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತಾರೆ. ಕಬ್ಬಿಣದ ಪೆಟ್ಟಿಗೆ ಯಾವಾಗಲೂ ಹೇಗಿರುತ್ತೆ, ಚೌಕಾಕಾರವಾಗಿರುತ್ತೆ. ಪಕ್ಕದ ಬಂದಾಗಿ 4 ಗೋಡೆಗಳಿಂದ ಅದು ಕವರ್ ಆಗಿರುತ್ತೆ. ಈಗೆಲ್ಲ ಏನು ಸಿಟ್ ಹೌಸ್ ಅಂತೆ, ಫ್ರಂಟ್ ಗಾಳಿ ಬರಬೇಕಂತೆ, ಯಾವ ಕಡೆಯಿಂದ ಗಾಳಿ ಬಂದರೆ ಒಳ್ಳೇದಂತ ಗೊತ್ತಿರಲ್ಲ, ಆಪೋಸಿಟ್ ಡೈರೆಕ್ಷನ್ ಸಿಟ್ ಹೌಸ್ಗಳು ಇಟ್ಬಿಟ್ಟಿರ್ತಾರೆ. ಯಾಕೆ ಆರೋಗ್ಯ ಕೆಡುತ್ತೆ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಗಾಳಿ ಬಂದಾಗ ಆರೋಗ್ಯ ಕೆಡುತ್ತೆ ಖಂಡಿತವಾಗ್ಲೂ. ಈಗ 3 ಗಂಟೆ ಮೇಲೆ ನಿಮ್ಮ ಮನೆ ಒಳಗಡೆ ಬಿಸಿಲು ಬೀಳ್ತಾ ಇದೆ, ಕಿಟಕಿಯಲ್ಲಿ ಗಾಳಿ ಬರ್ತಾ ಇದೆ ಅಂದರೆ ಅದು ಎನರ್ಜಿ ಕಮ್ಮಿನೇ, ಹಾಗಾಗಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಇದು ಸೈಂಟಿಫಿಕ್ ರೀಸನ್. ಸೊ ಬನ್ನಿ, ಇದು ಮನೆ. ಸೊ ಈ ಥರ ಹಿಂದಿನ ಕಾಲದಲ್ಲಿ ಮನೆಯನ್ನು ಚೌಕಾಕಾರವಾಗಿ ಕಟ್ತಾ ಇದ್ರು. ಇನ್ನು ಸೇಫ್ಟಿಗೆ ಅಂತಂದರೆ ಇದಕ್ಕೊಂದು ಕಾಂಪೌಂಡ್ ಇರೋದು, ಇದು ಪೂರ್ವ ಅನ್ಕೊಳ್ಳಿ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಸೊ ಇದು ಹಿಂದಿನ ಕಾಲದಲ್ಲಿದ್ದಂತಹ ವಾಸ್ತು ಪ್ಲಾನ್. ಇದು ಬೇಸ್, ಮನೆ ಈ ಶೇಪಲ್ಲಿ ಇರಬೇಕು. ಇದು ಒಂದು ಸೇಫ್ಟಿಗೆ ಕಾಂಪೌಂಡು, ಇದು ಗೋಡೆ. ಸೊ ಇಲ್ಲೇನು ಮಾಡ್ತಿದ್ರು, ಪೂರ್ವಕ್ಕೆ ಆದರೆ ಒಂದು ಡೋರ್ ಇಟ್ಕೊಳ್ಳೋರು, ಇಲ್ಲ ಉತ್ತರಕ್ಕಾಗೋರು ಉತ್ತರಕ್ಕೆ ಡೋರ್ ಇಟ್ಕೊಳ್ಳೋರು, ಇಲ್ಲ ಕೆಲವು ಪಶ್ಚಿಮಕ್ಕಾಗೋರು ಪಶ್ಚಿಮಕ್ಕೆ ಇಟ್ಕೊಳ್ಳೋರು, ಕೆಲವರು ದಕ್ಷಿಣಕ್ಕಾಗೋರು ದಕ್ಷಿಣಕ್ಕೆ ಇಟ್ಕೊಳ್ಳೋರು. ಬಟ್ ಜಾಸ್ತಿ ಏನು ಅಂತಂದರೆ ಇಲ್ಲಿ ಪೂರ್ವ ಮತ್ತು ಉತ್ತರಕ್ಕೆ ಇಟ್ಕೊಳ್ಳೋರು. ಯಾಕೆ ಪೂರ್ವಕ್ಕೆ ಉತ್ತರಕ್ಕೆ ಇಟ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಹೇಳೋಣ ಬನ್ನಿ. ನೋಡಿ, ಪೂರ್ವಕ್ಕಿಟ್ಟಾಗ ಬೆಳಗ್ಗೆ ಸೂರ್ಯ ಹುಟ್ಟಬೇಕಾದ್ರೆ ಈ ಕಡೆ ಹುಟ್ಟುತ್ತಾನೆ, ಸೂರ್ಯನ ಕಿರಣಗಳು ಮನೆ ಒಳಗಡೆ ಬರ್ತವೆ. ಸೊ ಮನೆಯಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ, ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸೂರ್ಯನ ಕಿರಣಗಳು ಮನೆ ಒಳಗಡೆ ಬಿದ್ದಾಗ ಸೈಂಟಿಫಿಕ್ ಆಗೇನೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಹೀಗೆ ಡಾಕ್ಟ್ರ್ ಹೇಳ್ತಾರೆ, ನಿಮಗೆ ಆ ವಿಟಮಿನ್ ಸಾಲದು, ಈ ವಿಟಮಿನ್ ಸಾಲದು, ನೀವು ಬಿಸಿಲಿಗೆ ಹೋಗಲ್ಲ, ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳಬೇಕು, ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಟ್ಯಾಬ್ಲೆಟ್ ನುಂಗ್ತಾರೆ. ಆ ವಿಟಮಿನ್ ಸಾಲದು ಸೂರ್ಯನ ಬಿಸಿಲಿಗೆ ಹೋದ್ರೆ ಆಗಲ್ವಾ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಹಾಕಿದ್ರೆ ಆಗಲ್ವಾ, ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ ಒಳಗಡೆ ಸೂರ್ಯನ ಬಿಸಿಲಲ್ಲಿ ಒಂದಷ್ಟು ವಾಕ್ ಮಾಡಿದ್ರೆ ಅದು ವಿಟಮಿನ್ ಬ್ಯಾಲೆನ್ಸ್ ಆಗುತ್ತೆ. ಬಟ್ ನಾವೇನು ಆಧುನಿಕ ಯುಗದಲ್ಲಿ ಮುಳುಗ್ತಾ ಇದ್ದೀವಿ. ಮತ್ತು ಉತ್ತರಕ್ಕೆ ಕೆಲವರು ಬಾಗಿಲನ್ನು ಇಡ್ತಾರೆ. ಯಾಕೆ ಅಂತಂದರೆ ಉತ್ತರ ಏನಕ್ಕೆ ಸಂಕೇತ, ಲಕ್ಷ್ಮಿ, ಕುಬೇರ ದಿಕ್ಕು ಅಂತಲೂ ಹೇಳ್ತಾರೆ, ಕುಬೇರ ದಿಕ್ಕು ಅಂತಲೂ ಸಹ ಹೇಳ್ತಾರೆ. ಸೊ ಈ ಕಡೆಯನ್ನು ಸಹ ನಂದಿ ಬಾಗಿಲು ಅಂತಲೂ ಸಹ ಹೇಳ್ತಾರೆ, ನಂದಿ ಬಾಗಿಲು ಅಂತ ಸಹನು ಹೇಳ್ತಾರೆ ಇದನ್ನ. ಸೊ ಈ ಕಡೆನೂ ಸಹ ಕೆಲವರು ಬಾಗಿಲನ್ನ ಇಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಉತ್ತರದ ಬಾಗಿಲು ಆಲ್ಮೋಸ್ಟ್ ಎಲ್ಲರಿಗೂ ಆಗ್ಬರುತ್ತೆ. ಯಾಕಂದ್ರೆ ಕುಬೇರನ ದಿಕ್ಕು, ಕುಬೇರನ ಬಾಗಿಲು, ಲಕ್ಷ್ಮಿಯ ಒಂದು ಬಾಗಿಲು, ನಂದಿ ಬಾಗಿಲು ಅಂತಾರೆ. ಯಾಕೆಂದ್ರೆ ಲಕ್ಷ್ಮಿ ಅನ್ನೋದು ಎಲ್ಲರಿಗೂ ಬೇಕು. ಸೊ ಈ ಒಂದು ಬಾಗಿಲು ಎಲ್ಲರಿಗೂ ಆಗ್ಬರುತ್ತೆ. ಇದು ಸೈಂಟಿಫಿಕ್ ಆಗಿ ಇದು ಸಹ ಆಗ್ಬರುತ್ತೆ. ಸೊ ಇನ್ನು ಕೆಲವರು ದಕ್ಷಿಣ ಆಗ್ಬರುತ್ತೆ. ಕೆಲವರು ನೋಡಿ ವ್ಯಾಪಾರ ಮಾಡೋ ಅಂಥವ್ರು ದಕ್ಷಿಣಕ್ಕಿರುವಂತಹ ಒಂದು ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಕೆಲವರಿಗೆ ದಕ್ಷಿಣ ಅನ್ನೋದು ವ್ಯಾಪಾರಕ್ಕೆ ಹಾಗಾಗ್ಬರುತ್ತೆ. ವ್ಯಾಪಾರದ ಒಂದು ಪ್ಲೇಸ್ ಹೇಗಿರಬೇಕು ಅನ್ನೋದ್ರು ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಕೆಲವರು ಪಶ್ಚಿಮಕ್ಕೂ ಇಟ್ಕೊಂಡಿರ್ತಾರೆ. ಇಲ್ಲೆಲ್ಲೋ ಜಾಗ ಇರೋದಿಲ್ಲ ಔಟ್ ಸೈಡ್ ಹೋಗೋದಕ್ಕೆ, ಇಲ್ಲೆಲ್ಲೋ ರೋಡ್ ಇರುತ್ತೆ ಅವ್ರಿಗೆ. ಸೊ ಹಿಂಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಏನೋ ಅವರು ಒಂದು ಇದ್ರ ಪ್ರಕಾರ ಸೆಟ್ ಮಾಡ್ಕೊಂಡಿರ್ತಾರೆ. ಅದು ಅವ್ರಿಗೆ ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕು ಆಗ್ಬರುತ್ತೆ ಅನ್ನೋರು ಬೇಕಾದರೆ ಪಶ್ಚಿಮಕ್ಕೆ ಇಟ್ಕೋಬೋದು. ಕೆಲವರಿಗೆ ಪಶ್ಚಿಮ ದಿಕ್ಕು ಆಗ್ಬರುತ್ತೆ. ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ಯಾವ ಗ್ರಹ ಕೆಟ್ಟ ಗ್ರಹ ಅಲ್ಲ, ಯಾವ ಸಂಖ್ಯೆ ಕೆಟ್ಟ ಸಂಖ್ಯೆ ಅಲ್ಲ. ಎಲ್ಲ ಗ್ರಹಗಳು ಒಳ್ಳೆವೆ, ಎಲ್ಲ ಸಂಖ್ಯೆಗಳು ಒಳ್ಳೆವೆ. ಅದನ್ನು ನಾವು ಬಳಸ್ಕೊಳ್ಳೋದ್ರ ಮೇಲೆ ಅದರ ಒಂದು ಪರಿಣಾಮ ರಿಸಲ್ಟನ್ನು ನಾವು ಪಡ್ಕೊಳ್ತೀವಿ. ಹಾಗೆಯೇ ಯಾವ ದಿಕ್ಕೂ ಕೆಟ್ಟದ್ದಲ್ಲ, ಯಾವ ದಿಕ್ಕೂ ಒಳ್ಳೆಯದಲ್ಲ. ಅದನ್ನು ನಾವು ಪ್ಲಾನ್ ಮಾಡಿಕೊಂಡು ಹೇಗೆ ನಾವು ಮನೆ ಕಟ್ಟಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆನ್ಸ್ ಆಗುತ್ತೆ.
ಆ್ಯಂಡ್ ಇದು ನಿಮಗೆ ಬೇಕಾಗಿರುವಂತಹ ಬೇಸಿಕ್. ಸೊ ಇಷ್ಟು ನೀವು ಮನೆ ನಿರ್ಮಾಣ ಮಾಡಬೇಕಾದ್ರೆ ಇದು ನಿಮ್ಮ ಮನೆಯಾಗ ಬೇಕಾಗಿರುವಂತಹ ಒಂದು ಸ್ಕೆಚ್ಚು. ಇನ್ನು ನಾನು ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಇವಾಗ ನಿಮ್ದು ಇದು ಮನೆ. ಸೊ ಇದು ಮನೆ ಆದರೆ ನೀವು ಸೈಟ್ ಮಾಡೋಕ್ಕೆ ಮುಂಚೆ ನೀವೊಂದು ಜಾಗ ಮನೆ ಕಟ್ಟಬೇಕು ಅಂತಂದರೆ ದಯವಿಟ್ಟು ನೀವು ಮನೆ ಇಷ್ಟು ಕಟ್ತೀರಾ ಅಂದರೆ ಇಲ್ಲೇನಿದೆ 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 ಅನ್ನೋದು ನೋಡ್ಕೊಳ್ಳಿ. ನೀವು ಮನೆ ಕಟ್ಟಬೇಕಾದ್ರೆ ಅಕ್ಕಪಕ್ಕ ಏನಿದೆ, ರೋಡ್ ಹಿಟ್ ಆಗ್ತಾ ಇದೆಯಾ, ಇಲ್ಲ ಏನಾದರೂ ಮರಗಳಿದೆಯಾ. ಸೊ ಕೆಲವೊಂದು ಮರಗಳಿದ್ದಾಗ ಮನೆಗೆ ಅಷ್ಟೊಂದು ಶುಭ ಒಂದು ಸೂಚನೆಗಳನ್ನು ಕೊಡೋದಿಲ್ಲ, ಆಯಿತಾ. ಸುತ್ತಮುತ್ತಲು ನಿಮ್ಮ ಮನೆ ಸುತ್ತು ಏನೆಲ್ಲ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನೀವು ಮನೆ ಕಟ್ಟೋಕ್ಕೆ ಮುಂಚೆನೇ ಒಳ್ಳೆ ವಾಸ್ತುವನ್ನು ಕನ್ಸಲ್ಟ್ ಮಾಡಿ. ಯಾಕಂದರೆ ಮನೆ ಅನ್ನೋದು ಎಲ್ಲರ ಜೀವನದಲ್ಲೂ ಒಂದು ಡ್ರೀಮು. ನನ್ನ ಜೀವನ ಸಾಯ ಒಳಗಡೆ ಮನೆ ಕಟ್ಬಿಟ್ರೆ ಸಾಕಪ್ಪ ಅನ್ನೋ ಜನನೂ ಸಹ ಇದ್ದಾರೆ. ಮನೆ ಅನ್ನೋದೊಂಥರ ಅವ್ರಿಗೆ ಜೀವನನೇ ಮನೆ ಅನ್ನೋ ಥರ ಆಗಿಬಿಟ್ಟಿದ್ದಾರೆ ಕೆಲವರೆಲ್ಲರೂ ಸಹ ಈಗ. ಸೊ ನೀವು ಮನೆ ಕಟ್ಟೋಕ್ಕೆ ಮುಂಚೆ ನಿಮ್ಮ ಮನೆ ಸುತ್ತಲೂ ಹೇಗಿದೆ ವಾತಾವರಣ, ಎಲ್ಲಿ ಏನಿದೆ, ಈ ಕಡೆ ಏನಿದೆ, ಈ ಕಡೆ 4 ದಿಕ್ಕುಗಳನ್ನು ನೋಡಿಕೊಂಡು ಒಳ್ಳೆ ವಾಸ್ತುವ್ರ ಹತ್ರ ತೋರಿಸಿ ಮನೆ ಪ್ಲಾನನ್ನು ಹಾಕಿಸಿ, ಆಯ್ತಲ್ಲ. ಇಷ್ಟು ಒಂದು ದಿಕ್ಕುಗಳಲ್ಲಿ ಆಯಿತು. ಸೊ ಇಷ್ಟಾದಮೇಲೆ ನಾವೇನು ಮಾಡಬೇಕು, ಒಳಗಡೆಗೆ ಬರ್ತೀವಿ ಮತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಇಲ್ಲಿ ಇದು ಪೂರ್ವ ಅಂದರೆ ಇಲ್ಲಿ ಈಶಾನ್ಯ ಬರುತ್ತೆ, ಇಲ್ಲಿ ಆಗ್ನೇಯ ಬರುತ್ತೆ, ಇಲ್ಲಿ ಈಶಾನ್ಯ ಬರುತ್ತೆ, ಆಗ್ನೇಯ ಬರುತ್ತೆ, ಇಲ್ಲಿ ವಾಯು ಬರುತ್ತೆ, ಇಲ್ಲಿ ನೈಋತ್ಯ ಬರುತ್ತೆ. ಸೊ ಇದನ್ನೇನಂತಾರೆ, ನೈಋತ್ಯನ ದೇವಮೂಲೆ ಅಂತಾರೆ ಇದನ್ನು, ಅಲ್ವಾ. ಆಕ್ಚುಲಿ ಹೇಳ್ಬೇಕಂದ್ರೆ ಇದನ್ನು ರಾಕ್ಷಸರ ಸ್ಥಾನ ಅಂತ ಹೇಳ್ತೀವಿ ನಾವು, ರಾಕ್ಷಸರ ಸ್ಥಾನ ಅಂತಲೇ ಹೇಳ್ತೀವಿ ನಾವು. ಯಾಕೆ ಇಲ್ಲಿ ರಾಕ್ಷಸ ಸ್ಥಾನ ಅಂತ ಯಾಕೆ ಇದನ್ನು ಕರೀತಾರೆ? ಮತ್ತು ದುಡ್ಡು ಕಾಸೆಲ್ಲ ತೊಗೊಂಡೋಗಿ ಇಲ್ಲೇ ಇಡ್ತೀವಲ್ಲ ಮೇಡಮ್, ಮನೆ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಇಡ್ತೀವಲ್ಲ ಮೇಡಮ್, ನಾವು ಬೀರ್ ಇಲ್ಲೇ ಇಡ್ತೀವಿ ಮೇಡಮ್, ಲಾಕರ್ ಇಲ್ಲೇ ಇಡ್ತೀವಿ ಮೇಡಮ್ ಅಂದರೆ ಹೌದು, ಇದನ್ನೆಲ್ಲ ಸೆಕ್ಯೂರ್ ಮಾಡೋದು ಯಾರು? ಇವರು ಅಲ್ವಾ. ಅದಕ್ಕೋಸ್ಕರ ಇದನ್ನ ಅಂತಾರೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅದ್ರ ಬಗ್ಗೆ ಬೇಕಾದ್ರೆ ಒಂದು ವಿಡಿಯೋ ಮಾಡ್ಬೋದು. ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಷ್ಟೇ. ಇದು ವಾಯು ಮೂಲೆ, ಇದು ಈಶಾನ್ಯ ಮೂಲೆ. ಕೆಲವರು ಬಾಗಿಲು ಇಲ್ಲೂ ಸಹ ಇಟ್ಕೊತಾರೆ. ಸೊ ಇದನ್ನೇನಂದರೆ ಇಲ್ಲಿ ಬಾಗಿಲು ಎಲ್ಲಾದರೂ ಇಟ್ಕೊಳ್ಳಿ, ನೀವು ಅದು ಒಂದು ಪ್ಲೇಸು, ನೀವು 30-40 ಮನೆ ಕಟ್ತಾ ಇದ್ದೀರಾ, 60-40 ಮನೆ ಕಟ್ತಾ ಇದ್ದೀರಾ ಅಂತ ಅದ್ರ ಪ್ಲಾನ್ ಹಾಕಿದಾಗ ಇಲ್ಲಿ ಪರ್ಟಿಕ್ಯುಲರ್ ಝೋನ್ ಅಂತ ಬರುತ್ತೆ. ಸೊ ಒಳ್ಳೆ ಝೋನಲ್ಲಿ ನಿಮಗೆ ಎನರ್ಜಿ ಕೊಡೋ ಅಂಥದ್ದು, ನಿಮ್ಗೆ ಶ್ರೇಯಸ್ ಕೊಡೋ ಅಂಥದ್ದು, ಸಾಧನೆ, ಸಕ್ಸಸ್, ಸಂಪತ್ತು ಎಲ್ಲ ಕೊಡೋ ಅಂಥದ್ದು ಒಂದು ಝೋನ್ ಬರುತ್ತೆ. ಅದು ಏನಂದರೆ ಅದು ನೀವು ಸೈಟ್ ಮೇಲೆ ಡಿಪೆಂಡು. 30-40 ಇದೆಯಾ ನಿಮ್ಮ ಸೈಟು, 40-60 ಇದೆಯಾ ನಿಮ್ಮ ಸೈಟು ಅನ್ನೋದ್ರ ಮೇಲೆ ಆ ಒಂದು ಪ್ಲಾನನ್ನು ನಾವಾದರೆ ಕೊಡ್ತೀವಿ. ಸೊ ಈಶಾನ್ಯ, ಮನೆಯಲ್ಲಿ ಈಶಾನ್ಯ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಏನು ಬೇಸಿಕ್ ವಾಸ್ತು. ಮನೆ ಅಂದರೆ ಫಸ್ಟ್ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗಿರೋದು ಇಷ್ಟು, ಓಕೆನಾ. ಈ ಮನೆ ಒಳಗಡೆ ವಾಸ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಇಷ್ಟೆಲ್ಲ ಓಕೆ ಮೇಡಮ್, ಮನೆ ವಾಸ್ತು ಓಕೆ ಆಯ್ತಲ್ಲ. ಪಾಯ ಹಾಕಬೇಕಾದ್ರೆ ಮನೆಗೆ ಪಾಯ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ನಾನು ಹೇಳಿದೆ ಸುತ್ತಲೂ ವಸ್ತುಗಳನ್ನು, ನಿಮ್ಮ ಝೋನನ್ನು ಕರೆಕ್ಷನ್ ಮಾಡ್ಕೊಳ್ಳಿ, ಸುತ್ತಲೂ ಏನೇನಿದೆ ಅನ್ನೋದನ್ನು ನೋಡ್ಕೊಳ್ಳಿ ಅಂತ ಹೇಳಿದೆ. ಮತ್ತು ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು ಏನು ಅಂತಂದರೆ ಮನೆಗೆ ಪಾಯ. ಸೊ ನೀವು ಪಾಯ ಹಾಕೋಕ್ಕೂ ಬಿಫೋರು ಆ ಜಾಗ ಹೇಗಿತ್ತು, ಮುಂಚೆ ಅಲ್ಲಿ ಏನಿತ್ತು ಅನ್ನೋದು ಚೆಕ್ ಮಾಡಿಸಿ. ಅಲ್ಲಿ ಸ್ಮಶಾನ ಇತ್ತಾ, ಇಲ್ಲ ಏನಾದರೂ ಯಾರನ್ನ ಹೂಣಿದ್ರಾ, ಇಲ್ಲ ಏನೋ ಪ್ರಾಣಿ ಪಕ್ಷಿಗಳು ಸತ್ತೋಗಿದ್ರ ಅದ್ರಲ್ಲಿ ಹೂಣಿದ್ರಾ, ಏನೋ ಪ್ರಾಣಿಗಳೇನೋ ಸತ್ತೋಗಿರುತ್ತೆ ತುಂಬ. ಈಗೇನಂತಂದರೆ ಒಳ್ಳೆ ಜಾಗಗಳನ್ನು ತಗೊಂಡಾಗ ಎಲ್ಲ ಲೇಔಟ್ಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಏನಿತ್ತು ಮುಂಚೆ ಅನ್ನೋದು ಸಹ ನೋಡೋದಿಲ್ಲ. ಸೊ ಇಂಥ ಒಂದು ಲೇಔಟ್ ಇದೆ, ನಮ್ಮ ಲೇಔಟ್ಗೆ ಈ ಫೆಸಿಲಿಟಿ ಇದೆ, ಆ ಫೆಸಿಲಿಟಿ ಇದೆ, ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಕೋಟಿಗಟ್ಟಲೆ ಸೈಟ್ಗಳು ಇವತ್ತು ಸೈಟ್ಗಳ ರೇಟ್ಗಳನ್ನ ಬೆಳೆಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಬಿಫೋರ್ ಅಲ್ಲಿ ಏನಿತ್ತು ಅಂತ ತಿಳ್ಕೊಳ್ಳೋದು ಭಾರಿ ಇಂಪಾರ್ಟೆಂಟು. ಈ ಸೈಟ್ ತೊಗೋಬೇಕಾದ್ರೆ ಅಲ್ಲಿ ಬಿಫೋರ್ ಏನಿತ್ತು ಅನ್ನೋದು ದಯವಿಟ್ಟು ತಿಳ್ಕೊಳ್ಳಿ. ಸೊ ಇಲ್ಲಿ ಪ್ರಾಣಿಗಳನ್ನು ಹೂತಾಕಿರ್ಬೋದು. ಸೊ ಪ್ರಾಣಿಗಳನ್ನು ಹೂತಾಕಿದ್ರೆ ಅಲ್ಲೇನಿರುತ್ತೆ, ಆ ಸತ್ಯ ಹೋಗಿರುವಂತಹ ಬೋನ್ಸು, ತಲೆಬುರುಗಳು ಎಲ್ಲಾನು ಸಹ ಇರುತ್ತೆ. ನೀವು ಅದ್ರಲ್ಲಿ ತಗೊಂಡೋಗಿ ಮನೆ ಕಟ್ಟಿದ್ರೆ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಅಲ್ವಾ, ನಾನು ಹೇಳ್ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಏನು ಹೇಳೋದು, ಆ ಜಾಗ ಮುಂಚೆ ಹೇಗಿತ್ತು, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೀವು ಎಂಥ ಗ್ರಾನೈಟ್ ಹಾಕ್ಸಿದ್ದೀರಾ, ಏನು ಸಿಮೆಂಟ್ ಬಳಸಿದ್ದೀರಾ, ಏನು ಕಬ್ಬಿಣ ಬಳಸಿದ್ದೀರಾ, ಏನು ಸ್ಟೀಲ್ ಬಳಸಿದ್ದೀರಾ, ಏನು ವುಡ್ ಬಳಸಿದ್ದೀರಾ ಅನ್ನೋದೆಲ್ಲ ಇಂಪಾರ್ಟೆಂಟು. ಇದೆಲ್ಲ ಚೆನ್ನಾಗಿದ್ದಾಗ ನೀವು ಏನು ಹಾಕಿ ಬಳಸಿದ್ರು ಮನೆ ಕಟ್ಟಿದ್ರು ಮನೆ ಚೆನ್ನಾಗೇ ಇರುತ್ತೆ, ಗಟ್ಟಿಯಾಗಿರ್ಬೇಕು ಅಷ್ಟೇ. ಸೊ ಇದು ತುಂಬ ಇಂಪಾರ್ಟೆಂಟ್ ನೀವು ಪಾಯ ಹಾಕೋಕೆ ಮುಂಚೆ. ಹಾಗಾದರೆ ಪಾಯ ಹಾಕಬೇಕಾದ್ರೆ ನೀವೇನು ಮಾಡಬೇಕು? ಸೊ ಈಗ ಪಾಯ ಹಾಕಬೇಕಾದ್ರೆ ಏನೆಲ್ಲ ಒಂದು ಪ್ರೊಸೀಜರಲ್ಲಿ ಪಾಯ ಹಾಕಬೇಕು ಅನ್ನೋದು ನಾವು ವಾಸ್ತು ಕರೆಕ್ಷನ್ ಮಾಡೋರು ಹೇಳ್ತೀವಿ, ಮಾಡಿಸ್ತೀವಿ, ಹತ್ರ ನಿಂತ್ಕೊಂಡು ಮಾಡಿಸ್ತೀವಿ. ಅಂಥ ಮನೆಗಳು ತುಂಬ ಚೆನ್ನಾಗಿರುತ್ತೆ ನೋಡಿ. ಕೆಲವರು ಹೇಳ್ತಾರೆ ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಪಾಯ ಹಾಕಿದ್ವಿ 3 ತಿಂಗಳು ನಿಂತೋಯ್ತು,
ಗೋಡೆ ಕಟ್ಟಿದ್ವಿ 6 ತಿಂಗಳು ನಿಂತೋಯ್ತು, ಮೇಲೆ ಇದಾಕಿದ್ವಿ ಏನು ಸಿಮೆಂಟ್ ಎಲ್ಲ ಹಾಕಿ ಫ್ಲೋರ್ ಇದು ಕಾಂಕ್ರೀಟ್ ಎಲ್ಲ ಹಾಕಿದ್ವಿ, ಮತ್ತೆ 3 ತಿಂಗಳು ನಿಂತೋಯ್ತು. ನಮ್ಮ ಮನೆ ಕಂಪ್ಲೀಟ್ ಆಗೋದಕ್ಕೆ 5 ವರ್ಷ ಆಯ್ತು ರೀ, 10 ವರ್ಷ ಆಯ್ತು ರೀ, 15 ವರ್ಷ ಆಗಿರೋರು ಸಹ ಇದ್ದಾರೆ. ಅವ್ರಿಗೆ ಕೂಡ ಬರೋದಿಲ್ಲ. ಯಾಕೆ ಅಂದರೆ ನೀವು ಮಿಸ್ಟೇಕ್ ಇಲ್ಲೇ ಮಾಡಿರ್ತೀರ. ಹಾಗಾಗಿ ನಿಮ್ಮದು ಮನೆ ಅಷ್ಟು ಸರಾಗವಾಗಿ ಹೋಗೋದಿಲ್ಲ. ಫಸ್ಟ್ ಪಾಯ ಹಾಕ್ಸ್ಬೇಕಾದ್ರೆ ನೀವು ಮನೆ ಏನು ಲಕ್ಸುರಿಯಾಗಿ ನಿರ್ಮಿಸ್ಕೊಂಡಿದ್ದೀರಾ ಅನ್ನೋದೆಲ್ಲ ಇಂಪಾರ್ಟೆಂಟು. ಪಾಯ ಹಾಕಬೇಕಾದ್ರೆ ಪಾಯ ಹಾಕೋದಕ್ಕೆ ಒಂದಷ್ಟು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ಯೂಸ್ ಮಾಡಿ ಪಾಯ ಅನ್ನೋದು ಹಾಕಿ. ಸಿಂಪಲ್ ಪ್ರೊಸೀಜರ್, ಸಿಂಪಲ್ 2 ಪಾಯಿಂಟ್ ಹೇಳ್ತೀನಿ ನೋಡಿ. ಯಾವುದೇ ಮನೆ ನೀವು ಪಾಯ ಹಾಕಬೇಕಾದ್ರೆ ಒಂದಷ್ಟು ಆಳದವರೆಗೂ ಮಣ್ಣನ್ನು ತೆಗಿಬೇಕು. ಮಣ್ಣನ್ನು ತೆಗೆದು ಅದರಲ್ಲಿ ಒಳ್ಳೆ ಜಾಗದಲ್ಲಿರುವಂತಹ ಮಣ್ಣನ್ನು ತಂದು ಅದರಲ್ಲಿ ತುಂಬಿಸಿದಾಗ ಅದರಲ್ಲಿ ಸ್ವಲ್ಪ ನಿಮ್ಗೆ ಅಲ್ಲಿ ನೆಗೆಟಿವ್ ಎನರ್ಜಿ, ನಾನು ಹೇಳಿದ್ನಲ್ಲ, ಯಾರನ್ನ ಒಂದು ಪ್ರಾಣಿಗಳ ಅದನ್ನು ಸತ್ತೋಗಿರೋದನ್ನ ಹೂಣಿರ್ತಾರೆ, ಅವೆಲ್ಲ ಸಣ್ಣ ಒಂದು ಹಾವು ಸಾಯಿಸ್ಬಿಟ್ಟು ಹೂಣಿರ್ಲಿ ಬಿಡಿ, ಅದು ದೋಷನೇ ಅಲ್ವಾ. ಹಾವು ಮನೆ ಇದ್ರ ಮೇಲೆ ಒಂದು ಗೋರಿ ಮೇಲೆ ನೀವು ಮನೆ ಕಟ್ಟದಂಗೆ ಆಗುತ್ತೆ ಅಲ್ವಾ. ಅದು ಸಹ ನೀವು, ಅದಕ್ಕೆ ನಾನು ಹೇಳೋದು, ಫಸ್ಟ್ ಅದನ್ನು ನೀವು ಏನಿತ್ತು ಅಲ್ಲಿ ಅನ್ನೋದನ್ನು ಸರಿಪಡಿಸ್ಕೋಬೇಕು, ತಿಳ್ಕೋಬೇಕು, ಆಮೇಲೆ ನೀವು ಮನೆ ಕಟ್ಟೋಕ್ಕೆ ಪ್ರಯತ್ನ ಅನ್ನೋದನ್ನ ಮಾಡಿ. ಸೊ ಪಾಯ ಒಂದು ಕರೆಕ್ಷನ್ ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಕಷ್ಟು ಒಂದು ಪ್ರೊಸೀಜರ್ ಮೂಲಕ ಅದನ್ನು ನಾವು ಕರೆಕ್ಷನ್ ಮಾಡಿಕೊಡ್ತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ, ಮಧ್ಯದ ಇದೊಂದು ಮನೆಯ ಸೆಂಟರ್ ಪ್ಲೇಸ್, ಇದು ತುಂಬ ಇಂಪಾರ್ಟೆಂಟ್. ಈ ಒಂದು ಜಾಗದವನ್ನು ನಾವು ಎನರ್ಜೈಸರ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅನ್ನೋ ಅದಕ್ಕೊಂದು ಪ್ರೊಸೀಜರ್ ಇದೆ. ನಾವು ವಾಸ್ತು ಕರೆಕ್ಷನ್ ಮಾಡಿದಾಗ ಈ ಒಂದು ಸ್ಥಳವನ್ನು ಎನರ್ಜೈಸ್ ಮಾಡಿದಾಗ ಸೂಕ್ತವಾದಂತಹ ಒಂದು ಎನರ್ಜಿ ಮನೆಯಲ್ಲಿರುತ್ತೆ. ಎಲ್ಲರೂ ಆರೋಗ್ಯವಾಗಿರ್ತಾರೆ, ಐಶ್ವರ್ಯಯುತವಾಗಿರ್ತಾರೆ, ಓದ್ತಾರೆ, ಮಕ್ಕಳು ಎಲ್ಲನೂ ಸಹ ಚೆನ್ನಾಗಿರ್ತಾರೆ. ಬಟ್ ಇದು ಸೆಂಟರ್ ಮನೆಯಲ್ಲಿ ಈ ಒಂದು ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ಜಾಗ ಏನಿದೆಯೋ ಅದಕ್ಕೆ ಒಂದು ಸ್ಥಾನ, ಒಂದು ಮಧ್ಯದ ಸ್ಥಾನ ಅಂತ ಬರುತ್ತೆ. ಈ ಒಂದು ಸ್ಥಾನ ತುಂಬ ಇಂಪಾರ್ಟೆಂಟು. ಸೊ ಈ ಒಂದು ಸ್ಥಾನವನ್ನು ನೀವು ಎನರ್ಜೈಸ್ ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಶಕ್ತಿ ಆಗಲಿ, ನೆಗೆಟಿವ್ ಒಂದು ಮನೆಯಲ್ಲಿರುವಂತಹ ಒಂದು ವೈಬ್ರೇಷನ್ಸ್ ಆಗಲಿ ಎಲ್ಲವೂ ಸಹ ಚೆನ್ನಾಗಿರುತ್ತೆ. ಸೊ ಇದನ್ನೇನಂತೀವಿ ಅಂತಂದರೆ, ನಮ್ಮ ವಾಸ್ತು ಪ್ರಕಾರ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಬ್ರಹ್ಮಸ್ಥಾನ. ಸೊ ಈ ಬ್ರಹ್ಮಸ್ಥಾನ ಅನ್ನೋದು ಮನೆಯಲ್ಲಿ ಯಾವಾಗಲೂ ಸಹ ಓಪನ್ ಪ್ಲೇಸ್ ಇರಬೇಕು. ನಾವು ಎಲ್ಲ ನೋಡಿರ್ತೀವಿ, ಎಲ್ಲರ ಮನೆಗಳದು ಒಂದು ದೊಡ್ಡ ಚೆನ್ನಾಗಿರೋದು, ಒಳ್ಳೆ ಗ್ಲಾಸ್ ಆಗಿರೋದು, ಒಳ್ಳೆ ಟೀಕ್ದೊಂದು ಏನೇ ಇಟ್ಟಿರ್ತೀವಿ, ಟೀಪ ಇಟ್ಬಿಟ್ಟಿರ್ತೀವಿ. ಅದೇ ನಾವು ಮಾಡೋ ದೊಡ್ಡ ತಪ್ಪು. ಬ್ರಹ್ಮಸ್ಥಾನ ಯಾವಾಗಲೂ ಖಾಲಿ ಇರಬೇಕು. ಎಷ್ಟು ಖಾಲಿ ಇದ್ದರೆ ಅಷ್ಟು ಒಳ್ಳೆಯದು. ಆ ಟೀಪ ತೆಗೆದು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಳ್ಳಿ, ಯಾರೋ ಬಂದಾಗ ಬೇಕಾದ್ರೆ ತಳ್ಕೊಳ್ಳಿ. ಸೊ ಬ್ರಹ್ಮಸ್ಥಾನ ಯಾವಾಗಲೂ ಖಾಲಿ ಇರಬೇಕು. ಓಕೆನಾ. ಮತ್ತೊಂದು ಏನು ಅಂತಂದರೆ, ಇದಕ್ಕೆ ಸಂಬಂಧಿಸಿರುವಂತಹದ್ದು ಉತ್ತರ. ನಿಮ್ಮ ಮನೆಯ ಉತ್ತರಕ್ಕೆ ನೀವು ಮನೆ ಕಟ್ತೀರಾ, ಪ್ಲೇಸ್ ಬಿಡಬೇಕು ಅಂದರೆ ದಯವಿಟ್ಟು ಎಲ್ಲರೂ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಜಾಸ್ತಿ ಜಾಗವನ್ನು ಬಿಡಿ. ಅಲ್ಲಿಂದ ನಿಮ್ಮ ಮನೆ ಒಳಗಡೆ ಜಾಸ್ತಿ ಗಾಳಿ ಅನ್ನೋದು ಬರಬೇಕು, ಬೆಳಕು ಅನ್ನೋದು ಬರಬೇಕು. ಇನ್ನೂ ಒಂದು ಪಾಯಿಂಟ್ ಏನಂದರೆ, ಇವಾಗ ಕೆಲವರು ಏನಂದರೆ ಸಿಕ್ಕಾಪಟ್ಟೆ ಕ್ಲೀನ್, ನಮ್ಮ ಮಹಿಳೆಯರು ಕ್ಲೀನ್ ಇರಬೇಕು, ಬಟ್ ಎಲ್ಲಿರಬೇಕು, ಹೇಗಿರಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಧೂಳು ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಎಲ್ಲ ಬಂದ್ ಮಾಡಿ ಬಿಸಾಕಿರ್ತೀವಿ ಕಿಟಕಿಗಳನ್ನು ಅಲ್ವಾ. ನೀವು ಬಂದ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲಿಲ್ಲ. ದಯವಿಟ್ಟು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಈ ಒಂದು ಪೂರ್ವಕ್ಕೆ ಮತ್ತು ಉತ್ತರಕ್ಕಿರೋ ಕಿಟಕಿಗಳನ್ನು ಬಾಗಿಲನ್ನು ತೆಗೆದಿಡಿ. ನಿಮ್ಮ ಮನೆಯಲ್ಲಿ ನೋಡಿ ಎಷ್ಟು ಎನರ್ಜಿ ತುಂಬಿರುತ್ತೆ, ನಿಮ್ಮ ಮಕ್ಕಳು ನೋಡಿ, ನೀವು ನೋಡಿ ಎಷ್ಟು ಆರೋಗ್ಯವಾಗಿರ್ತೀರ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪೂರ್ವ ಮತ್ತು ಉತ್ತರಕ್ಕಿರೋ ಕಿಟಕಿಗಳನ್ನು, ಬಾಗಿಲುಗಳನ್ನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ದಯವಿಟ್ಟು ಓಪನ್ ಮಾಡಿಟ್ಟಿರಿ. ಒಳ್ಳೆ ಗಾಳಿ, ಬೆಳಕು, ಸೂರ್ಯನ ಕಿರಣಗಳು ಮನೆ ಒಳಗಡೆ ಬರಲಿ. ಬಂದಾಗ ಆರೋಗ್ಯ ಚೆನ್ನಾಗಿರುತ್ತೆ, ಸಂಪತ್ತು ಬರುತ್ತೆ, ಎಲ್ಲವೂ ಸಹ ಚೆನ್ನಾಗಿರುತ್ತೆ. ಮನೆಯ ಒಂದು ಫೀಲೇ ಚೆನ್ನಾಗಿರುತ್ತೆ. ನೋಡಿ, ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇವಾಗ ಯಾರಾದರೂ ಮನೆಗೆ ಹೋಗ್ತೀವಿ ನಾನು ವಾಸ್ತು ವಿಸಿಟ್ಗೆ ಹೋದಾಗ ಸಾಕಷ್ಟು ಮನೆಗಳು ನೋಡ್ತೀನಿ. ಇವನ್ ನಮ್ಮ ಮನೆಗೆ ಬಂದಾಗ ಸುಮಾರು ಜನ ಹೇಳಿರೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಸುಮಾರು ಯಾರ ಮನೆಗೆ ಹೋದಾಗ ನಮಗೊಂದು ಫೀಲ್ ಬರುತ್ತೆ ನೋಡಿ. ಕೆಲವ್ರು ಮನೆಗೆ ಹೋದಾಗ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ, ಒಂಥರ ಏನೋ ಒಂದು ಪೀಸ್ಫುಲ್ನೆಸ್ ಅನ್ನೋದು ಬರುತ್ತೆ, ಒಂದು ಒಳ್ಳೆ ಫೀಲ್ ಬರುತ್ತೆ. ಮನೆಗೆ ಹೆಜ್ಜೆ ಇಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಮನೆ ಅಂದ್ಬಿಡ್ತಾರೆ ಫಸ್ಟ್ ಬಂದಿದ ತಕ್ಷಣನೇ. ಇನ್ನು ಕೆಲವ್ರು ಮನೆಗೆ ಹೋಗಿ ನೋಡಿ, ಅವ್ರ ಮನೆ ಒಳಗಡೆ ಹೋಗಿದ ತಕ್ಷಣ ಅಂತಹ ಫೀಲ್ ಬರೋದಿಲ್ಲ. ಏನಂತಂದರೆ ಅಲ್ಲಿ ಅವ್ರೇನೋ ದೊಡ್ಡ ತಪ್ಪು ಅಂತ ಹೇಳ್ತಾ ಇಲ್ಲ, ಆ ಮನೆಯಲ್ಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಏನಾಗುತ್ತೆ, ಕೆಲವೊಂದು ಮನೆಗಳಿಗೆ, ಕೆಲವೊಂದು ಸ್ಥಳಗಳಿಗೆ ಹೋದಾಗ ನಮಗೆ ಆ ನೆಗೆಟಿವ್ ಎನರ್ಜಿ ಅನ್ನೋದು ತಟ್ಟಿದ ತಕ್ಷಣ ನಮ್ಮ ಭಾವನೆಗಳು, ನಮ್ಮ ಫೀಲು, ನಮ್ಮ ಒಂದು
ಬಾಡಿ ಇದೇನೆ ಚೇಂಜ್ ಆಗಿಬಿಡುತ್ತೆ. ಈಗ ನೋಡಿ ದೇವಸ್ಥಾನಕ್ಕೆ ಹೋಗಿ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮೈಂಡ್ ಫ್ರೆಶ್ ಆಗುತ್ತೆ, ನಮ್ಮ ಬಾಡಿಗೆ ಒಂದು ಎನರ್ಜಿ ಬರುತ್ತೆ. ಯಾಕಂದರೆ ಅದು ದೇವಸ್ಥಾನ 24 ಗಂಟೆ ಪೂಜೆ ಆಗ್ತಾ ಇರುತ್ತೆ, ಅಭಿಷೇಕ ಆಗ್ತಾ ಇರುತ್ತೆ, ಯಂತ್ರ ಮಂತ್ರ ಪಠನೆ ಅನ್ನೋದು ಆಗ್ತಾ ಇರುತ್ತೆ, ಹೋಮ ಹವನಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ದೇವಸ್ಥಾನ ಯಾವಾಗಲೂ ಎನರ್ಜೈಸ್ಡೆ. ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಬಂದ್ಬಿಡೋದಲ್ಲ, ದೇವಸ್ಥಾನದಲ್ಲಿ ಒಂದು ಮಿನಿಮಮ್ 30 ನಿಮಿಷ ಆದರೂ ಕೂತು ಬರಬೇಕು. 30 ನಿಮಿಷ ಈಗ ಎಲ್ಲಿದೆ, ಜನರ ಹತ್ರ ಟೈಮೇ ಇಲ್ಲ. ಬೇಕಾದ್ರೆ ಫೋನಲ್ಲಿ ಮಾತಾಡೋಕ್ಕೆ ಟೈಮ್ ಇರುತ್ತೆ, ದೇವಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಟೈಮ್ ಇರೋದಿಲ್ಲ. ಸೊ ಆದಷ್ಟು ಕೂತ್ಕೊಳ್ಳೋಕೆ ಟ್ರೈ ಮಾಡಿ, ನಿಮಗೆ ಒಳ್ಳೇದಲ್ವಾ. ಹಾಗಾಗಿ ನಿಮ್ಮ ಒಂದು ಬಾಡಿಯಲ್ಲಿರುವಂತಹ ಆರಾ ಏನಿದೆ ಅದರ ನೆಗೆಟಿವ್ ಎನರ್ಜಿಯನ್ನು ಅಲ್ಲಿ ನಾವು ಕಳ್ಕೊಳ್ತೀವಿ, ಎನರ್ಜಿಯನ್ನು ನಾವು ಪಡ್ಕೊಳ್ತೀವಿ. ನಾವು ಒಂದು ದೇವಸ್ಥಾನದಲ್ಲಿ 30 ನಿಮಿಷ ಕೂತು ಅಲ್ಲಿ ಒಂದು ಆಧ್ಯಾತ್ಮಿಕವಾಗಿ ಸೈಲೆಂಟಾಗಿ ಕೂತು ಬಂದಾಗ, ಇನ್ನು ಕೆಲವರು ಮಂತ್ರ ಪಠನೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಅವೆಲ್ಲ ಮಾಡಿ ಬಂದಾಗ ಅದರ ಶಕ್ತಿ ನೀವು ನಂಬ್ತಿರೋ ಬಿಡ್ತಿರೋ, ಬಹುಶಃ ಈ ಪಾಯಿಂಟ್ ಯಾರು ಹೇಳಿಲ್ಲಲ್ಲ, 48 ದಿನ ಇರುತ್ತೆ ಅದರ ಪವರು. ನೀವು ಒಂದು ಸಲ ದೇವಸ್ಥಾನಕ್ಕೆ ಹೋಗಿ 30 ನಿಮಿಷ ಅಲ್ಲಿ ಇದ್ದು ಬಂದಾಗ ಅದರ ಶಕ್ತಿ ನಿಮ್ಮ ಜೀವನದಲ್ಲಿ 48 ದಿನ ಇರುತ್ತೆ. ಆದರೆ 48 ದಿನಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಹೋದರೆ ಸಾಕ ಮೇಡಮ್ ಅಂತೀರಾ, ಅದನ್ನು ಮಾಡ್ಕೋಬೋದು, ಸಮಯದ ಕೊರತೆ ಇರುವಂಥವ್ರು. ಸೊ ಇದನ್ನೇನು ಹೇಳಿದೆ, ಪೂರ್ವ ಮತ್ತು ಉತ್ತರಕ್ಕೆ ನೀವು ಒಳ್ಳೆಯ ಒಂದು ಗಾಳಿಯನ್ನು ಪಡ್ಕೋಬೇಕು ಅಂತಂದರೆ ಆ ಒಂದು ಕಿಟಕಿ ಮತ್ತು ಇದನ್ನ ಓಪನ್ ಆಗಿಡಿ, ಆ ಒಂದು ಎನರ್ಜಿ ನಿಮ್ಮ ಮನೆಗೆ ಬರುತ್ತೆ. ಸೊ ಇಷ್ಟು ಬೇಸಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್. ಇದನ್ನೇ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದ್ರು ದೊಡ್ಡವರು ಪಾಲನೆ ಮಾಡ್ತಾ ಇದ್ದಿದ್ದು, ರಾಜ ಮಹಾರಾಜರು ಪಾಲನೆ ಮಾಡ್ತಾ ಇದ್ದಿದ್ದು, ಈ ಒಂದು ಸ್ಟ್ರಕ್ಚರ್ನ ಇಟ್ಕೊಂಡು ಮಿಕ್ಕಿದೇನಾದರೂ ಮಾಡ್ತಾ ಇದ್ರು. ಬಟ್ ಈ ಸ್ಟ್ರಕ್ಚರ್ನ ಅವ್ರು ಯಾವತ್ತೂ ಚೇಂಜ್ ಮಾಡ್ತಾ ಇರಲಿಲ್ಲ. ಈ ಸ್ಟ್ರಕ್ಚರ್ನ ಎಲ್ಲಿ ಕೆಡಿಸ್ತು ಅನ್ನೋದು ಒಂದು ಪಾಯಿಂಟ್ ಹೇಳ್ತೀನಿ ಬನ್ನಿ. ನೋಡಿ, ಈಗ ನೋಡಿ ಸಾಕಷ್ಟು ಮನೆಗಳು ಏನಾಗಿರುತ್ತೆ ಅಂತಂದರೆ, ನೋಡಿ ಇಲ್ಲಿ ಹೇಳ್ತೀನಿ, ಇದು ಕಾಂಪೌಂಡ್ ಅಂದ್ಕೊಳ್ಳಿ, ಇದು ಕಾಂಪೌಂಡ್ ಇರುತ್ತೆ. ಬಟ್ ಇಲ್ಲೇನಾಗಿರುತ್ತೆ, ಹಿಂಗೆ ಕಟ್ಟಾಗಿರುತ್ತೆ. ಇಲ್ಲಿ ಬಾಗಿಲಿಟ್ಕೊಂಡಿರ್ತಾರೆ, ಇಲ್ಲಿ ಬಾಗಿಲಿಟ್ಕೊಂಡಿರ್ತಾರೆ. ಇದು ದಕ್ಷಿಣ ಆಯ್ತಲ್ಲ, ನಿಮ್ಗೆ ಬೇಕಾದರೆ ಪೂರ್ವಕ್ಕೆ ತೋರಿಸ್ತೀನಿ ನೋಡಿ. ಇದು ದಕ್ಷಿಣಕ್ಕಾಯಿತು, ಇದು ಹೀಗೆ ಇರಲಿ, ಇದು ಪೂರ್ವಕ್ಕೆ ಅಂದ್ಕೊಳ್ಳಿ. ಪೂರ್ವಕ್ಕೆ ಅಂದಾಗ ಇಲ್ಲೇನಾಗಿರುತ್ತೆ, ಹಿಂಗೆ ಬಂದು ಹಿಂಗೆ ಹೋಗಿರುತ್ತೆ, ಹಿಂಗೆ ಕಟ್ಟಾಗಿರುತ್ತೆ. ಸೊ ಇಲ್ಲೇನಾಯಿತು, ಇಲ್ಲೇನಾಯಿತು, ಈಶಾನ್ಯ ಮೂಲೆ ಕಟ್ಟಾಯಿತು. ಇನ್ನು ತೊಂದರೆಗಳಾಗದೇ ಇರುತ್ತಾ? ಆಗುತ್ತೆ. ಯಾಕೆ ದೊಡ್ಡವ್ರ ಮನೆ ಅವಾಗ ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ, ಮನೆ ಪೆಟ್ಟಿಗೆ ಆಗಿರಬೇಕು, ಕಬ್ಬಿಣದ ಪೆಟ್ಟಿಗೆ ಆಗಿರಬೇಕು ಅಂದರೆ ಯಾಕೆಂದರೆ ಇದಕ್ಕೆ ಹೇಳಿರೋದು. ಇಲ್ಲೆಲ್ಲ ಬಾಗಿಲಿಡ್ತೀವಿ, ಇಲ್ಲೆಲ್ಲ ಕಟ್ಟಾಗಿರುತ್ತೆ ಉತ್ತರಕ್ಕಿಟ್ಟಾಗ. ಸೊ ಈ ಕಟಿಂಗ್ಗಳನ್ನ ಕಡಿಮೆ ಮಾಡಿ, ಆದಷ್ಟು ಕಟಿಂಗ್ಗಳನ್ನ ಕಡಿಮೆ ಮಾಡಿ ಚೌಕಾಕಾರವಾಗಿ ಮನೆಯನ್ನು ನಿರ್ಮಾಣ ಮಾಡೋದನ್ನು ಕರೆಕ್ಟಾಗಿ ಮಾಡ್ಕೊಂಡಾಗ ಯಾವ ಇಂಜಿನಿಯರ್ಗೂ ನೀವು ಲಕ್ಷಗಳನ್ನ ಸುರಿಯೋ ಅಂತಹ ಅವಶ್ಯಕತೆನೇ ಇಲ್ಲ. ಯಾರೋ ಇವಾಗ ನಮ್ಮ ದೊಡ್ಡ ಸ್ವಲ್ಪ ಏಜ್ ಎಕ್ಸ್ಪೀರಿಯನ್ಸ್ ಆಗಿರೋರು ಇರ್ತಾರೆ, ಸ್ವಲ್ಪ ಹಿರಿಯರು, ಅವ್ರನ್ನ ಕೇಳಿ ನೋಡಿ ಮನೆ ಹೆಂಗೆ ಕಟ್ಟಬೇಕು ತಾತ ಅಂತ ದೊಡ್ಡಪ್ಪ ಅಂತ ಏನೋ ಕೇಳಿ ನೋಡಿ. ಅವ್ರು ಹೇಳ್ತಾರೆ, ಎಷ್ಟು ಸಿಂಪಲಾಗಿ ಒಂದು ಪ್ಲಾನ್ ಹಾಕಿ ಕೊಟ್ಬಿಡ್ತಾರೆ, ಇದ್ರ ಪ್ರಕಾರ ಕಟ್ಟೋಗಪ್ಪ ನಿನ್ನ ಸಂಸಾರ, ನೀನು ನಿನ್ನ ಮಕ್ಕಳು ಎಲ್ಲರೂ ಲಕ್ಸುರಿಯಾಗಿ ಚೆನ್ನಾಗಿರ್ತೀರ, ಒಳ್ಳೆ ನೆಮ್ಮದಿಯಾಗಿರ್ತೀರ ಅಂತ. ಇವಾಗ ಮನೆ ನಿರ್ಮಾಣ ಮಾಡಿರೋ ಪ್ಲಾನ್ಗಳಲ್ಲಿ ಏನೆಲ್ಲ ನೆಗೆಟಿವ್ ನಾನು ನೋಡಿರೋ ಅಂಥದ್ದು ಸ್ವಲ್ಪ ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಕೆಲವ್ರು ನೋಡಿ, ಮನೆಯಲ್ಲಿ ಚೆನ್ನಾಗಿ ದುಡ್ಡಿದೆ, ಎಲ್ಲನೂ ಇದೆ, ಏನಕ್ಕೂ ಕೊರತೆ ಇಲ್ಲ, ಮನೆಯಲ್ಲಿ ತುಂಬ ತುಳುಕ್ತಾ ಇದೆ, ಆದರೆ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಆರೋಗ್ಯ ಇಲ್ಲ, ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲ, ಮಕ್ಕಳ ಮಧ್ಯೆ ಹೊಂದಾಣಿಕೆ ಇಲ್ಲ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ವಿದ್ಯಾಭ್ಯಾಸ, ಜೀವನಕ್ಕೆ ಬೇಕಾಗಿರೋದೇ ಇಷ್ಟೇ ಇಲ್ಲ, ಮತ್ತೆ ಮನೆಯಲ್ಲಿ ಲಕ್ಷ್ಮಿ ನಿಲ್ತಾ ಇಲ್ಲ, ಬರುತ್ತೆ ದಂಡ್ಯಾಗಿ. ಬಟ್ ಇವೆಲ್ಲನೂ ಸಹ ಕೊರತೆ ಇದೆ. ನಮ್ಮ ಮನೆ ಬಂಗ್ಲೆ ರೀತಿಯಲ್ಲಿದೆ ರೀ, ಒಂದು ಮನೆ ಒಂದು ಅರ್ಧ ಎಕರೆ ಇದೆ, ಒಂದು 5 ಕುಂಟೆ ಇದೆ, 3 ಕುಂಟೆ ಇದೆ, 2 ಕುಂಟೆ ಇದೆ ಅಂತಾರೆ. ಬಟ್ ಅವ್ರ ಹತ್ರ ಇವೇನೂ ಇರೋದಿಲ್ಲ. ಈ ಪ್ಲ್ಯಾನಲ್ಲಿ ಮನೆ ಕಟ್ಟಿದಾಗ ಹಿಂದಿನ ಕಾಲದಲ್ಲಿ ಇವೆಲ್ಲ ಇತ್ತು, ಈಗ ಯಾಕಿಲ್ಲ? ಶೇಪ್ಗಳು ಚೇಂಜ್ ಮಾಡಬೇಕು, ಕಲ್ಲರ್ಗಳು, ಡಿಸೈನ್ಗಳು, ಎಲ್ಲಿ ಏನು ಇಡಬೇಕು ಅನ್ನೋದನ್ನ ಇಡ್ತಾ ಇಲ್ಲ ಅವರು, ಎಲ್ಲಿ ತಗೊಂಡು ಇನ್ನೆಲ್ಲೆಲ್ಲೇನೋ ಇಡ್ತಾ ಇದ್ದಾರೆ. ಸೊ ಎಲ್ಲಿ ಗಾಳಿ ಬೆಳಕು ಬೇಕೋ ಅಲ್ಲಿ ಗಾಳಿ ಬೆಳಕು ಬರ್ತಾ ಇಲ್ಲ, ಎಲ್ಲಿ ಬರಬಾರ್ದೋ ಅಲ್ಲಿ ಬರ್ತಾ ಇದೆ. ಯಾವ ಗಿಡಗಳು ಎಲ್ಲಿ ತೊಗೊಂಡೋಗಿ, ಈಗ ಎಲ್ಲ ಶೋಗೆ ಈಶಾನ್ಯ ಮನೆಯಲ್ಲಿ ನೀರಿರಬೇಕು, ತಗೊಂಡೆಲ್ಲ ಇಲ್ಲಿಡ್ತಾರೆ. ಇದು ಬೆಂಕಿ, ಆಗ್ನೇಯ, ತಗೊಂಡೋಗಿ ಇಲ್ಲಿ ಏನು ಮಾಡಿರ್ತಾರೆ, ನೀರಿನ ಫೌಂಟೇನ್ ಅಂತಾರಲ್ಲ, ಅದನ್ನು ತಗೊಂಡೋಗಿ ಅಗಲೆಲ್ಲ ನೀರಲ್ಲಿ ಬರ್ತಾ ಇರಬೇಕು.
ಇಲ್ಲಿ ಅಗ್ನಿ ಇರೋ ಸ್ಥಾನದಲ್ಲಿ ತಗೊಂಡಾಗ ನೀರಿಟ್ರೆ ಏನಾಗುತ್ತೆ? ರಿವರ್ಸೇ ಹೊಡೆಯೋದು. ಸೊ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಏನು ವಾಸವಾಗಿರುತ್ತೆ ಗೊತ್ತಾ ನಿಮಗೆ? ಲಕ್ಷ್ಮಿ ಎಲ್ಲಿ ವಾಸವಾಗಿರ್ತಾಳೆ ಮನೆಯಲ್ಲಿ ಅಂತ? ಸಾಕಷ್ಟು ಜನ ನೋಡಿ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾರೆ. ಲಕ್ಷ್ಮಿ ಎಲ್ಲಿರ್ತಾಳೆ ಅನ್ನೋದು ನಾನು ಹೇಳ್ತೀನಿ ನೋಡಿ. ಲಕ್ಷ್ಮಿ ಯಾವಾಗಲೂ ಅಡುಗೆ ಮನೆಯಲ್ಲಿರ್ತಾಳೆ, ಆಗ್ನೇಯ ಮೂಲೆಯಲ್ಲಿರ್ತಾರೆ. ಲಕ್ಷ್ಮಿ ಇರೋದಿಲ್ಲಿ. ನಾನು ಅಡುಗೆ ಮನೆ ವಾಸ್ತು ಬಗ್ಗೆ ಹೇಳ್ಕೊಟ್ಟಾಗ ಅಲ್ಲಿ ಏನು ಇಡಬೇಕು, ಹೇಗಿಡಬೇಕು, ಏನೆಲ್ಲ ಇಡಬಾರ್ದು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಇವೆಲ್ಲ ಬೇಕು ಜೀವನದಲ್ಲಿ ಅಂದರೆ ದಯವಿಟ್ಟು ಮನೇನ ಈ ಒಂದು ಶೇಪಲ್ಲಿ ಸಿಂಪಲ್ ಆಗಿರೋ ವಾಸ್ತುವಲ್ಲಿ ಮಾಡಿಸ್ಕೊಂಡು ನೋಡಿ. ಲೈಫಲ್ಲಿ ಇವೆಲ್ಲನೂ ಸಹ ಬರುತ್ತೆ. ಇವೆಲ್ಲ ಇದ್ರೇ ರೀ ಜೀವನ. ನೀವು ದೊಡ್ಡ ಬಂಗ್ಲೆ ಕಟ್ಕೊಂಡು ಇವ್ಯಾವೂ ಇಲ್ಲ ಜೀವನದಲ್ಲಿ ಅಂತಂದರೆ ಏನೂ ಪ್ರಯೋಜನ ಇಲ್ಲ. ಸಾಕಷ್ಟು ದುಡಿಯೋಕ್ಕೆ ನಾವು ಇವತ್ತು ಟೈಮ್ ಕೊಡ್ತಾ ಇದ್ದೀವಿ, ಟೈಮ್ನ ಇನ್ನೆಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ಫ್ಯಾಮ್ಲಿಗೆ ಕೊಡ್ತಾ ಇಲ್ಲ. ಮನೆಯಲ್ಲಿ ಫ್ಯಾಮ್ಲಿಗೆ ಟೈಮ್ ಕೊಡ್ತಾ ಇಲ್ಲ. ಸೊ ಅಷ್ಟೆಲ್ಲ ದುಡಿದು ಜೀವನದಲ್ಲಿ ಇವೆಲ್ಲ ಇಲ್ಲ ಅಂದರೆ ಏನು ಪ್ರಯೋಜನ? ಸ್ವಲ್ಪ ಸಮಯವನ್ನು ಇವುಗಳಕ್ಕೆ ಕೊಟ್ಟಾಗ ಇವೆಲ್ಲ ಜೀವನದಲ್ಲಿ ನಾವು ಪಡ್ಕೋಬೋದು. ಇವೆಲ್ಲ ಅನುಭವ ಇಲ್ಲದೆ ಇರೋಂತಹ ಜೀವನ ನಡೆಸಿ ಸತ್ತೋದ್ರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಇವೆಲ್ಲವೂ ಇದ್ದು ನಿಮ್ಮ ಫ್ಯಾಮಿಲಿ ಜೊತೆನೇ ಅಂತಲ್ಲ, ಸೊಸೈಟಿಯಲ್ಲಿ ನಾವಿರೋದು ಸಭ್ಯ ಸೊಸೈಟಿಯಲ್ಲಿ ಇದ್ದೀವಿ, ಸಮಾಜದಲ್ಲಿ 4 ಜನ ನಮಗೆ ಬೇಕು. ಎಲ್ಲರ ಜೊತೆ ಮಾತಾಡಿ ನೆಮ್ಮದಿಯಿಂದ ಇರಿ, ಪ್ರೀತಿ ಹಂಚಿ, ಸ್ನೇಹ ಭಾವನೆಯಿಂದ ಇರಿ. ಅವ್ರಿರಲ್ವಾ ಅಯ್ಯೋ ಯಾರನ್ನೂ ನಂಬಕ್ಕೂ ಆಗಲ್ಲ ಅಂತ ಇದೊಂದು ಪಾಯಿಂಟ್ ಬಂದಿದೆ. ಈ ಸಾಕಷ್ಟು ಜನ ಈ ನಡುವೆ ಹೇಳೋ ಅಂಥದ್ದು, ಯಾರನ್ನೂ ನಂಬಕ್ಕಾಗಲ್ಲ ಮೇಡಮ್, ಎಲ್ಲರೂ ಸ್ವಾರ್ಥ ಮೇಡಮ್, ಎಲ್ಲ ದುಡ್ಡಿದ್ರೆ ಮಾತಾಡ್ತಾರೆ ಮೇಡಮ್, ಇಲ್ಲ ಅಂದರೆ ಇಲ್ಲ, ಹಂಗೆ ಅನ್ಕೊಂಡಿದ್ದೀರ ಅಷ್ಟೇ. ನೀವು ಒಂದು ಕೈಯಲ್ಲಿರೋ ಬೆರಳುಗಳೇ ಸಮನಾಗಿಲ್ಲ. ಹಂಗಿದ್ದ ಸೊಸೈಟಿಲಿ ಎಲ್ಲರೂ ಹೆಂಗಿರ್ತಾರೆ? ಆಧ್ಯಾತ್ಮಿಕತೆಗೆ ಬೆಲೆ ಕೊಡೋರಿದ್ದಾರೆ, ಪ್ರೀತಿಗೆ ಬೆಲೆ ಕೊಡೋರಿದ್ದಾರೆ, ಸ್ನೇಹಕ್ಕೆ ಬೆಲೆ ಕೊಡೋರಿದ್ದಾರೆ, ನಿಷ್ಕಲ್ಮಶವಾಗಿ ಸ್ನೇಹ ಹಂಚೋರಿದ್ದಾರೆ, ಪ್ರೀತಿ ಹಂಚೋರಿದ್ದಾರೆ, ನೆಮ್ಮದಿಯಿಂದ ಇರೋವಂಥವ್ರಿದ್ದಾರೆ, ಪ್ರೀತಿಯಿಂದ ಮಾತಾಡೋ ಅಂಥವ್ರಿದ್ದಾರೆ. ಅವ್ರ ಜೊತೆ ಸ್ನೇಹ ಮಾಡಿ, ಅವ್ರ ಜೊತೆ ಪ್ರೀತಿ ಮಾಡಿ, ಅವ್ರ ಜೊತೆ ಟೈಮನ್ನು ಕಳೀರಿ. ಸೊ ನಾವು ಜೀವನದಲ್ಲಿ ಸಾಯವಾಗಿ ಏನೂ ಎತ್ಕೊಂಡು ಹೋಗೋದಿಲ್ಲ. ಇವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಾಗಲೇ ನಮ್ಮ ಲೈಫ್ ಒಂದು ಅರ್ಥ ಅನ್ನೋದು ಬರೋದು. ನಾವು ಸತ್ತ ಮೇಲೆ ಅವ್ರು ಹಿಂಗೆ ಬದುಕಿದ್ರು, ಅವ್ರು ಹಿಂಗಿದ್ರು ಅಂತ ಹೇಳ್ಕೊಳ್ಳೋದಲ್ಲ. ನಾನು ಈ ರೂಲ್ನ ಅಪೋಸ್ ಮಾಡ್ತೀನಿ. ನಾವಿದ್ದಾಗಲೇ ಒಳ್ಳೆಯವರಪ್ಪ, ಬಾಯಿ ತುಂಬ ಮಾತಾಡ್ತಾರಪ್ಪ, ಅವರು ಖುಷಿಯಿಂದ ಮಾತಾಡ್ತಾರಪ್ಪ. ನೋಡಿ ಎಷ್ಟೋ ಜನ ನಿಮಗೆ ಗೊತ್ತಿಲ್ಲ, ಜಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ. ಮನಸ್ಸಲ್ಲಿ ಬೆಂಕಿ ಹೊತ್ಕೊಂಡಿರೋರು ಯಾರನ್ನ ಮಾತಾಡಿಸಿದಾಗ ನೆಮ್ಮದಿಯಿಂದ ಖುಷಿಯಿಂದ ಮಾತಾಡೋ ಜನ ಸಾಕಷ್ಟು ಜನ ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಯಾರು ಸ್ವಾರ್ಥಿಗಳಿದ್ದಾರೆ, ಎಲ್ಲರೂ ಸ್ವಾರ್ಥ ಅಂತ ಹೇಳ್ತಾರೆ ಅಂತ ಹೇಳಿದ್ನಲ್ಲ, ಅವ್ರನ್ನ ಬಿಟ್ಬಿಡಿ, ದೂರ ತಳ್ಬಿಡಿ. ನಿಮಗೆ ಅಂತ ಇರೋರು ಇರ್ತಾರೆ, ಅವ್ರ ಹತ್ರ ಮಾತಾಡಿ, ಅವ್ರ ಜೊತೆ ಸ್ಪೆಂಡ್ ಮಾಡಿ, ಅವ್ರಿಗೆ ಟೈಮ್ ಕೊಡಿ, ಸಹಾಯ ಮಾಡಿ. ಒಬ್ಬರಿಗೆ ಒಂದು ನೆರೆಹೊರೆಯವರಿಗಾಗಿರ್ಬೋದು, ಒಂದು ಮನೆ ಅಂತ ಇರುತ್ತೆ, ಬಾಗ್ಲು ಹಾಕೊಂಡ್ಬಿಟ್ರೆ ಇವತ್ತು ಮುಗೀತು. ಪಕ್ಕದಲ್ಲಿ ಯಾರನ್ನ ಹೋಗಿರ್ಲಿ ಏನಮಾಗಿರ್ಲಿ ಅದಿಲ್ಲ. ಆದರೆ ಆಧುನಿಕ ಯುಗಕ್ಕೂ ಪ್ರಾಚೀನ ಕಾಲಕ್ಕೂ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ, ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಸೊ ಸಾಕಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ಆದರೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ, ಖಂಡಿತ ತಿಳಿಸ್ಕೊಡ್ತೀನಿ. ಈ ಒಂದು ವಿಚಾರವನ್ನು ನೀವು ಜೀವನದಲ್ಲಿ ಬಳಸಿ ನೋಡಿ, ಎಷ್ಟು ನಿಮ್ಮ ಒಂದು ಲೈಫ್ ಸಕ್ಸಸ್ ರೇಟು ಎಷ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಸದಾ ನೀವು ಸುಮನ್ ಟಿವಿಯನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಒಂದು ಅಮೂಲ್ಯವಾದಂತಹ ಒಪಿನಿಯನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸದಾ ನಿಮ್ಮ ಒಂದು ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ ಸುಮನ್ ಟಿವಿ ಮೇಲೆ ಅಂತ ಆಶಿಸ್ತಾ ನಮಸ್ಕಾರ.